Welcome back to my class. I am Kalmesh Matgar. Last classes discuss about one of the important poem, Lochinvar. Yes, six paras discussed. Now we discuss about last classes in two paras only. ಇನ್ನು ಎರಡು ಪ್ಯಾರ ಇರೋದು. ಹಿಂಗಾಗಿ ಇವತ್ತರನ್ನ ಸ್ಟಡಿ ಮಾಡೋಣ. ಓಕೆ, ನೋಡೋಣ ಏನೈತಿ ಅಂತ. One touch to her hand and one word in her ear. When they reached the hall door and the chairs stood near, so light to the croft the fair lady he swung, so light to the saddle before her he sprung. Seize one, we are gone over bank, bush and scare. They will have fleet steeds that follow, quoth Young Lochinvar. Yes, in this poem, one touch to her hand. Already he was dancing with Ellen. Ellen ಜೊತೆ ಡ್ಯಾನ್ಸ್ ಮಾಡಕತ್ತಿದ್ದ. ಹಂಗೆ ಡ್ಯಾನ್ಸ್ ಮಾಡ್ಕೊಂತ ಆ ಗೇಟ್ ಹತ್ರನ ಬಂದ. ಎಲ್ಲಿ ಮ್ಯಾರೇಜ್ ಹಾಲ್ ಗೇಟ್ ಹತ್ರನ ಬಂದ. ಎಸ್, ಒನ್ ಟಚ್ ಟು ಹರ್ ಹ್ಯಾಂಡ್ ಅಂಡ್ ಒನ್ ವರ್ಡ್ ಇನ್ ಹರ್ ಇಯರ್. ಏನೋ ಕಿವಿಯಲ್ಲಿ ಹೇಳಿದ, ಹಂಗೆ ಡ್ಯಾನ್ಸ್ ಮಾಡ್ತಾ. When they reached the hall door, in that time, dancing time, they reached that marriage function hall door. ಹಂಗೆ ಕುಣ್ಕೊಂತನ ಬಂದು ಬಿಟ್ರು, ಹಂಗೆ ಬಾಗಲ್ ಹತ್ರನ ಬಂದ್ರು. And the charge stood near. Charger means that is a horse. ಈ ಹಾರ್ಸ್ ಅಲ್ಲೇ ನಿಂತ್ಕೊಂಡಿತ್ತು, ಅಂದ್ರೆ ರೆಡಿ ಪೊಸಿಷನ್ ಒಳಗಡೆ ಇತ್ತು. His charger stood near, yes, in front of that netherby hall or marriage hall. ಅದ್ರ ಮುಂದ್ಗಡೆನೆ ನಿಂತ್ಕೊಂಡಿತ್ತು. So light to the croft the fair lady he swung. Suddenly that Lochinvar, he fair lady he swung. Swung means ಅಂದ್ರ ಹಿಂಗ ಮ್ಯಾಲ್ಗಡೆ ಕುಂಡ್ರಿಸ್ಬಿಟ್ಟ, ಎತ್ಕೊಂಡು ಮ್ಯಾಲ್ಗಡೆ ಕುಂಡ್ರಿಸ್ಬಿಟ್ಟ. ಯಾರನ್ನ? ಆ ಇಲನನ್ನ. So light to the saddle before her he sprung. Yes, afterwards he also sprung in that horses, on horses. ಆ ಹಾರ್ಸಸ್ ಮ್ಯಾಗ ಸ್ಯಾಡಲ್ ಅಂತಂದ್ರೆ ತಡಿ ಅಂತೇಳಿ ಕರಿತೀವಿ, ಅಥವಾ ನಾವು ಕುದುರೆ ಮೇಲ್ಗಡೆ ಇಟ್ಟಿರ್ತೀವಲ್ಲ ಆ ತಡಿ ಅಂತೇಳಿ ಕರಿತೀವಿ. ಅವನು ಹತ್ತಿ ಕುತ್ಕೊಂಡ್ಬಿಟ್ಟ. ಎಸ್, ಸಡನ್ಲಿ he was a cry, seize one, ನಾನು ಗೆದ್ದು ಬಿಟ್ಟೆ. We are gone, ನಾವು ಹೊಂಟಿವಿ. Over bank, bus and scare, they will have plate. ಕಂಟಿನ್ಯೂಸ್ ಕುಂದ್ರಿಸ್ಕೊಂಡವನ ಸ್ಪೀಡ್ ಆಗಿ ರೈಡಿಂಗ್ ಮಾಡ್ತಾ ಹೊಂಟ್ ಬಿಟ್ಟ. ಎಸ್, ಎಲ್ಲಿ ಹೊಂಟ ಅಂತಂದ್ರೆ ಓವರ್ ಬ್ಯಾಂಕ್ ಅಂದ್ರ ಹಂಗೆ ಟ್ರೀಸ್ ಇದ್ದು, ಹಂಗೆ ಎಸ್ ಸ್ಕೇರ್ ಅಂತಂದ್ರ ಇವೇನು ಯುದ್ಧ ನಡೀತಿರ್ತಾವಲ್ಲ, ಸನ್ನಿವೇಶ ನಡೀತಿರ್ತಾವಲ್ಲ, ಅಂತ ಪ್ಲೇನ್ ಏರಿಯಾ ಏನ್ ಇರ್ತೈತಿ ನೋಡ್ರಿ, ಅಂತಲ್ಲಿ ಹಂಗೆ ಸ್ಪೀಡ್ ಆಗಿ ಕುಂಡ್ರಿಸ್ಕೊಂಡ ಹೊಂಟ್ ಬಿಟ್ಟ. They will have fleet steeds that follow, quoth Young Lochinvar. But in that time, follow Ellen's relatives. ಎಲ್ಲರೂ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಒನ್ ಪ್ಯಾರ. There was mounting among grains of Netherby clan. Yes, Forsters, Fenwicks and Musgraves and rode and they ran. There was racing and chasing on Canby Lee. But the lost bride of Netherby never did they see. So daring in love and so dauntless in war. Have you heard of a gallant Young Lochinvar? Yes, in this poem, there was a mounting among graves, Netherby clan. Forsters means Caesar, relative, relatives. ಇಲ್ಲನ್ನ ರಿಲೇಟಿವ್ಸ್ ಎಲ್ಲರೂ ಇವ್ ನೇಮ್ಸ್ ಅಂತೇಳಿ ಅನ್ಕೊಳ್ರಿ. ಅವ್ರ ರಿಲೇಟಿವ್ಸ್ ಎಲ್ಲರೂ ಏನ್ ಮಾಡಕತ್ತಿರೋ, ಚೇಸಿಂಗ್ ಮಾಡಕತ್ತಿದ್ರು. ದೇ ರೋಡ್ ಅಂಡ್ ದೇ ರ್ಯಾನ್. ಸಡನ್ ಆಗಿ ಅವರು ಕುದುರೆ ಮೇಲ್ಗಡೆ ಹತ್ಕೊಂಡು ಸ್ಪೀಡ್ ಆಗಿ ಹೊಂಟ್ಬಿಟ್ರು, ಚೇಸಿಂಗ್ ಮಾಡಕತ್ತಿದ್ರು. ದೇರ್ ವಾಸ್ ಅ ರೇಸಿಂಗ್ ಅಂಡ್ ಚೇಸಿಂಗ್. ವೆನ್, ಎಲ್ಲಿ ಮಾಡಕತ್ತಿದ್ರು ಅಂತಂದ್ರ ವೇರ್ ಕ್ಯಾನ್ಬಿಲಿ ಮೀನ್ಸ್ ಪ್ಲೇನ್ ಏರಿಯಾ ಅಂತ ಕರಿತೀವಿ. ಪ್ಲೇನ್ ಏರಿಯಾ. ಎಸ್, ದಿಸ್ ಈಸ್ ಅ ಕ್ಯಾನ್ಬಿಲಿ. ದೇ ವರ್ ಚೇಸಿಂಗ್ ಅಂಡ್ ರೇಸಿಂಗ್. ಇಲನ್ನ ಅಂಡ್ ಲಾಚಿನ್ವರ್ ಇಬ್ಬರನ್ನು ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ದಿ ಲಾಸ್ಟ್ ಬ್ರೈಡ್ ಆಫ್ ನೆದರ್ಬೈ ನೆವರ್ ಡಿಡ್ ದೇ ಸಿ. ಇನ್ ಲಾಸ್ಟ್ ಒನ್ ದೇ ವರ್ ನೆವರ್ ಸಿ. ಕಾಣಿಸ್ಲೇ ಇಲ್ಲ, ಎಲ್ಲೋ ಮರೆಯಾಗಿ ಹೋಗಿಬಿಟ್ರು. ಅವನ ಸ್ಪೀಡ್ ಆಗಿ ಹೋಗಿಬಿಟ್ಟ. ಎಸ್, ಸೋ ಡೇರಿಂಗ್ ಇನ್ ಲವ್ ಹೂಸ್ Lochinvar
ದಿಸ್ ಈಸ್ ಒನ್ ಆಫ್ ದಿ ಡೇರಿಂಗ್ ಇನ್ ಲವ್. ಅವ ಧೈರ್ಯವಂತಿದ್ದ ಆ ಲವ್ ಒಳಗಡೆ. ನೆಕ್ಸ್ಟ್ ಒನ್ ಡೌಂಟ್ಲೆಸ್ ಇನ್ ಅ ವಾರ್. ಹಿ ವಾಸ್ ಅ ಪಿಯರ್ಲೆಸ್ ಇನ್ ಅ ವಾರ್ ಒಳಗಡೆನು ಪಿಯರ್ಲೆಸ್ ಆಗಿರ್ಲಿಲ್ಲ, ಧೈರ್ಯವಂತಿದ್ದ, ಬ್ರೇವ್ ಆಗಿದ್ದ. ಎಸ್, ಒನ್ ಆಫ್ ದಿ ಹಿ ವಾಸ್ ಅ ಬ್ರೇವ್ ನೈಟ್ ಆರ್ ಅ ಬ್ರೇವ್ ಸೋಲ್ಜರ್ ಅಂತೇಳಿ ಕರಿಬಹುದು. ಎಸ್, ಲಾಸ್ಟ್ ಒನ್ ಕ್ವಶನ್ ಫಾರ್ ಯು. ಹ್ಯಾವ್ ಯು ಹಿಯರ್ಡ್ ಆಫ್ ಅ ಗ್ಯಾಲೆಂಟ್ ಯಂಗ್ ಲಾಚಿನ್ವರ್? ನೀವು ಎಂದಾದ್ರೂ ಇಂತ ಯಂಗ್ ಲಾಚಿನ್ವರ್ ನಂತ ಕಥೆಯನ್ನು ಕೇಳಿದಿರಾ? ಗ್ಯಾಲಂಟ್ ನಂತ ಅಂದ್ರೆ ಸೋಲ್ಜರ್ ನಂತ ಒಬ್ಬ ಕಥೆಯನ್ನು ಕೇಳಿದಿರಾ ಅಂತೇಳಿ ಎಸ್ ಸರ್ ವಾಲ್ಟರ್ ಸ್ಕಾಟ ಈ ಪೊಯಮ್ ಅಲ್ಲಿ ಹೇಳುವಂತದ್ದು. ದಿಸ್ ಇಸ್ ಅ ಯಂಗ್ ಲಾಚಿನ್ವರ್ poema, memorization poema, first 4 stanzas only. Next one, 2 or 3 marks, compulsory 3 marks rise in this poem. In a long question or a 2 marks question rises in this poem. Yes. In the next one, ಇದರೊಳಗಡೆ ಕ್ವಶನ್ ಆನ್ಸರ್ಸ್ ಅನ್ನ ಬಿಡಿಸ್ತಾ ಹೋಗೋಣ. ಎಲ್ಲಾ ಟಾಪಿಕ್ ಅನ್ನ ಕ್ವಶನ್ ಆನ್ಸರ್ಸ್, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಎಲ್ಲವನ್ನು ನಾವು ಬಿಡಿಸ್ತಾ ಹೋಗೋಣ ಅಂತ ಹೇಳ್ಬೋದು.